ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಮಧ್ಯೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಒಂದು ಪ್ರಮುಖ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ. ಫ್ರಾನ್ಸ್ನ ಪರಮಾಣು ಚಾಲಿತ ವಿಮಾನ ವಾಹಕ ನೌಕೆ ಚಾರ್ಲ್ಸ್ ಡಿ ಗೌಲ್ಗೆ ಬಾಲ್ಟಿಕ್ ಸಮುದ್ರದಿಂದ ಮೆಡಿಟರೇನಿಯನ್ಗೆ ನೌಕಾಯಾನ ಮಾಡುವುದಕ್ಕೆ ಆದೇಶ ಮಾಡಿದ್ದಾರೆ. ಇರಾನ್, ಇಸ್ರೇಲ್, ಯುಎಸ್ ಸಂಘರ್ಷ ವೇಗವಾಗಿ ತೀವ್ರವಾಗ್ತಾ ಇರೋ ಮಿತ್ರ ರಾಷ್ಟ್ರಗಳ ಆಸ್ತಿಗಳು ಹಾಗೆ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಫ್ರೆಂಚ್ ಟಿವಿಯಲ್ಲಿ ಪೂರ್ವ ರೆಕಾರ್ಡ್ ಮಾಡಿದ ಭಾಷಣದಲ್ಲಿ ಚಾರ್ಲ್ಸ್ ಡಿ ಗೌಲ್ ತನ್ನ ವಾಯು ವಿಭಾಗ ಅಂದರೆ ರಫೇಲ್ ಯುದ್ಧ ವಿಮಾನಗಳು ಸೇರಿದ ಹಾಗೆ ಬೆಂಗಾವಲು ಯುದ್ಧ ನೌಕೆಗಳ ಜೊತೆ ಹೊರಡುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಕಳೆದ ಕೆಲವು ಗಂಟೆಗಳಲ್ಲಿ ರಫೇಲ್ ಯುದ್ಧದ ಜೆಟ್ಗಳು, ವಾಯು ರಕ್ಷಣಾ ವ್ಯವಸ್ಥೆಗಳು, ವಾಯುಗಾಮಿ ರಾಡಾರ್ ವ್ಯವಸ್ಥೆಗಳನ್ನು ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸಲಾಗಿದೆ. ಅಗತ್ಯ ಇದ್ರೆ ನಾವು ಈ ಪ್ರಯತ್ನವನ್ನ ಮುಂದುವರಿಸ್ತೀವಿ ಅಂತ ಮ್ಯಾಕ್ರನ್ ಹೇಳಿದರು. ಸೋಮವಾರ ಸೈಪ್ರಸ್ನಲ್ಲಿರೋ ಬ್ರಿಟಿಷ್ ವಾಯುಪಡೆ ನೆಲೆ ಮೇಲೆ ನಡೆದ ದಾಳಿಯನ್ನ ಉಲ್ಲೇಖ ಮಾಡಿ ಸೈಪ್ರಸ್ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದ್ದು ಫ್ರಾನ್ಸ್ ಇತ್ತೀಚೆಗೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಸಹಿ ಹಾಕಿದೆ. ಅದು ನಮ್ಮ ಬೆಂಬಲವನ್ನು ಬಯಸುತ್ತೆ ಅಂತಾನು ಹೇಳಿದರು. ಹೀಗಾಗಿ ಸೈಪ್ರಸ್ ಕರಾವಳಿಗೆ ಹೆಚ್ಚುವರಿ ವಾಯು ರಕ್ಷಣಾ ಸ್ವತ್ತುಗಳನ್ನು ಕಳಿಸೋದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಫ್ರೆಂಚ್ ಯುದ್ಧ ನೌಕೆ ಲ್ಯಾಗ್ವೆಡಾಕ್ ಸಂಜೆ ಅಲ್ಲಿಗೆ ಬರುತ್ತೆ. ಫ್ರಾನ್ಸ್ ಯುಎಇನಲ್ಲಿ ತನ್ನ ಉಪಸ್ಥಿತಿಯನ್ನು ಕೂಡ ಬಲಪಡಿಸುತ್ತೆ. ಯುಎಇನಲ್ಲಿ ನೂರಾರು ಫ್ರೆಂಚ್ ನೌಕಾ, ವಾಯು ಹಾಗೆ ಸೇನಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಂತ ಫ್ರೆಂಚ್ ವಿದೇಶಾಂಗ ಸಚಿವ ಜೀನ್ ನೋಯಲ್ ಬ್ಯಾರೆಟ್ ಮಂಗಳವಾರವಷ್ಟೇ ಹೇಳಿದ್ದಾರೆ. ಆಲ್ ದಫ್ರಾ ವಾಯುನೆಲೆಯಲ್ಲಿ ಅಂದರೆ ಅಬುದಾಬಿಯಲ್ಲಿ ನೆಲೆಯಾಗಿರೋ ರಫೇಲ್ ಯುದ್ಧ ವಿಮಾನಗಳನ್ನು ಈಗ ಯುಎಇಯ ಮೇಲೆ ವಾಯು ಭದ್ರತಾ ಕಾರ್ಯಾಚರಣೆಗಳಿಗಾಗಿ ಸಜ್ಜುಗೊಳಿಸಲಾಗಿದೆ. ಈ ಜೆಟ್ಗಳು ಫ್ರೆಂಚ್ ನೆಲೆಗಳ ಸುರಕ್ಷತೆಯನ್ನು ವಿಶೇಷವಾಗಿ ಇರಾನ್ನ ಡ್ರೋನ್ಗಳು ಹಾಗೆ ದಾಳಿಗಳಿಂದ ಬಚಾವ್ ಮಾಡುವುದಕ್ಕೆ ಪ್ರಯತ್ನ ಪಡುತ್ತವೆ. ಫ್ರಾನ್ಸ್ ಯುಎಇ ಶಾಶ್ವತ ನೌಕಾ ಹಾಗೆ ವಾಯು ನೆಲೆಗಳನ್ನು ಹೊಂದಿದೆ. ವಾರಾಂತ್ಯದಲ್ಲಿ ಇರಾನ್ನ ಡ್ರೋನ್ಗಳನ್ನು ತಟಸ್ಥಗೊಳಿಸಿದ ಮೇಲೆ ರಫೇಲ್ ವಿಮಾನಗಳು ಫ್ರೆಂಚ್ ಸ್ಥಾಪನೆಗಳ ಮೇಲೆ ವಾಯು ಪ್ರದೇಶವನ್ನು ಪಡೆದುಕೊಂಡಿವೆ ಅಂತ ಬ್ಯಾರೆಟ್ ಹೇಳಿದರು. ಭಾನುವಾರ ಯುಎಇನ ಫ್ರೆಂಚ್ ನೆಲೆಯಲ್ಲಿರೋ ಹ್ಯಾಂಗರ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಫ್ರಾನ್ಸ್ ಯುಎಇನಲ್ಲಿ ಶಾಶ್ವತ ನೌಕಾ ಹಾಗೆ ವಾಯು ನೆಲೆಗಳನ್ನು ಹೊಂದಿದೆ. ಅಲ್ಲಿಗಾಗಲೇ ರಫೇಲ್ಗಳು ನೆಲೆಯಾಗಿವೆ. ಇರಾನ್ನ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಫ್ರೆಂಚ್ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದಕ್ಕೆ ಈ ನಿಯೋಜನೆಯಾಗಿರುವುದು. ಇದು ಇರಾನ್, ಇಸ್ರೇಲ್, ಯುಎಸ್ ಸಂಘರ್ಷದ ಉಲ್ಬಣದ ಭಾಗವಾಗಿ ಕಾಣುತ್ತೆ. ಯುಎಸ್ ಹಾಗೆ ಇಸ್ರೇಲ್ ಶನಿವಾರ ಇರಾನ್ ಮೇಲೆ ದಾಳಿ ನಡೆಸಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಕೊಂದಿದ್ರು. ಗಲ್ಫ್ ರಾಷ್ಟ್ರಗಳ ಮೇಲೆ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುವ ಮೂಲಕ ಇರಾನ್ ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾ ಇದೆ. ಫ್ರಾನ್ಸ್, ಯುಎಇ, ಕತಾರ್, ಕುವೈತ್, ಜೋರ್ಡಾನ್ ಹಾಗೆ ಇರಾಕ್ನೊಂದಿಗೆ ರಕ್ಷಣಾ ಒಪ್ಪಂದಗಳನ್ನು ಹೊಂದಿದೆ. ಹಾಗೆ ಅವುಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಈಗ ರೆಡಿಯಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆ ಹಾಗೆ ಸೂಯೆಜ್ ಕಾಲುವೆ ಮತ್ತು ಕೆಂಪು ಸಮುದ್ರ ಮಾರ್ಗಗಳಿಗೆ ಬೆದರಿಕೆ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮ್ಯಾಕ್ರನ್ ಹೇಳಿದ್ದಾರೆ. ತೈಲ ಮತ್ತು ಅನಿಲ ಬೆಲೆಗಳು ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಸ್ತವ್ಯಸ್ತವಾಗಿದೆ. ಸುರಕ್ಷಿತ ಕಡಲ ಸಂಚಾರವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಫ್ರಾನ್ಸ್ ಒಕ್ಕೂಟವನ್ನ ರಚಿಸೋದಕ್ಕೆ ಕೆಲಸ ಮಾಡುತ್ತಿದೆ ಅಂತಾನು ಹೇಳಿಕೊಂಡಿದ್ದಾರೆ. ಫ್ರಾನ್ಸ್ನ ಈ ಕ್ರಮ ಒಂದಷ್ಟು ಸಂಘರ್ಷವನ್ನ ಜಾಸ್ತಿ ಮಾಡಬಹುದು ಅಂತ ಕೂಡ ವಿಶ್ಲೇಷಕರು ಹೇಳ್ತಿದ್ದಾರೆ. ಯುರೋಪಿಯನ್ ದೇಶಗಳು ಈಗ ನೇರವಾಗಿ ಭಾಗಿಯಾಗ್ತಾ ಇವೆ. ಆದರೆ ಇರಾನಿನ ದಾಳಿಗಳು ಗಲ್ಫ್ ಹಾಗೆ ಯುರೋಪಿಯನ್ ನೆಲೆಗಳನ್ನ ತಲುಪಿರೋದ್ರಿಂದ ದುರಂತದ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. Subscribe to One India and never miss an update. Download the One India app now.